ಫ್ಯಾನ್ಸಿ ಸಾರಿ, ಒಂದು ಟ್ರೆಡಿಷನಲ್ ಬ್ಲೌಸು, ಅದರ ಜೊತೆ ಕಾನ್ಫಿಡೆನ್ಸ್. ಲೈಕ್ ಯಾವಾಗಲೂ ಕಾನ್ಫಿಡೆಂಟ್ ಆಗಿರಬೇಕು. ಕೆಲವರು ತುಂಬ ಯೋಚನೆ ಮಾಡ್ತಾರೆ, ನಾನು ತುಂಬ ದಪ್ಪ ಇದ್ದೀನಿ, ನಾನು ಬ್ಲ್ಯಾಕ್ ಇದ್ದೀನಿ, ನನಗೆ ಇದೆಲ್ಲ ಸೂಟ್ ಆಗಲ್ಲ. ಮೇಯ್ನ್ ಬೇಕಾಗಿರೋದು ಟ್ಯಾಲೆಂಟ್ ಆ್ಯಂಡ್ ಕಾನ್ಫಿಡೆಂಟ್. ಇದು ಇದ್ದರೆ ಸಾಕು, ಲೈಕ್ ನಿಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳೋದು, ಲೈಕ್ ನೀವು ಹೇಗಿದ್ದೀರಾ ಅದನ್ನು ನೀವು ತೋರಿಸಿ. ಹಾಯ್, ಹಲೋ, ನಮಸ್ತೆ. ನಾನು ಶೀಲಾ ಸಿ ಶೆಟ್ಟಿ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ ಜರ್ನಲಿಸ್ಟ್. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ TV ಸ್ಪೆಷಲ್. ಸೆನ್ಸಿಗಳಿಗೆ ಟ್ರೆಂಡಿ ಸ್ಯಾರೀಸು ಹೇಗೆ ಉಡಿಸ್ಬೋದು, ಹೇಗೆ ಉಟ್ಕೋಬೋದು ಅವರು, ತಿಳ್ಕೊಳ್ಳೋಣವಾ? ಬನ್ನಿ ಹಾಗಾದರೆ. ಹಲೋ, ಹಾಯ್ ಮ್ಯಾಮ್. ಇವತ್ತು ಯಾವ ಥರ ಸಾರಿ ಉಡ್ತಿದ್ದೀರಾ? ಫ್ಯಾನ್ಸಿ ಸಾರಿ. ಸೊ ಜೆನ್ಸೀಸ್ಗೆ ಇದು ತುಂಬ ಇಂಪಾರ್ಟೆಂಟ್ ಇದು. ಸೊ ಜೆನ್ಸೀಸು ಯಾವ ಥರ ಫ್ಯಾಷನಬಲ್ ಆಗಿ ನಾವು ಸ್ಯಾರಿನ ವೇರ್ ಮಾಡ್ಬೋದು ಅಂದರೆ, ನಾವು ಒಂದ್ಸಲ ಹಾಕಿದ್ದು ಇನ್ನೊಂದ್ಸಲ ಹಾಕಲ್ಲ. ಸೊ ಹಾಗಾಗಿ ಏಕೆಂದರೆ ಜೆನ್ಸೀಸ್ ಇವಾಗ ಹಾಗೆ ಇರೋದು, ನಾವು ಒಂದ್ಸಲ ಹಾಕಿದ್ದು ಮತ್ತೆ ಹಾಕಬೇಕಾ ಅಂತ ಬೋರಿಂಗ್ ಅನಿಸುತ್ತೆ. ಸೊ ಹಾಗಾಗಿ ಆ ಸ್ಯಾರಿನ ಯಾವ್ಯಾವ ಥರ ಡಿಸೈನಾಗಿ ಉಡ್ಬೋದು ಅಂತ ಹೇಳಿ ಇವ್ರು ತೋರಿಸ್ತಾ ಇದ್ದಾರೆ. ಓಕೆ. ಹಾಯ್, ಮೈ ಸೆಲ್ಫ್ ಶ್ರೀಕಾಂತಿ ರೆಡ್ಡಿ. ನಾನು ಬ್ಯಾಂಗ್ಳೂರು ಐಬಾ ಪ್ರೆಸಿಡೆಂಟಾಗಿ ವರ್ಕ್ ಮಾಡ್ತಾ ಇರೋದು. ಮತ್ತು ಇವತ್ತು ನಾನು ಜೆನ್ಸಿ ಮೇಲೆ ಹೇಗೆ ಸ್ಯಾರಿ ಡ್ರೇಪಿಂಗ್ ಲೇಟೆಸ್ಟಾಗಿ ಟ್ರೆಂಡಿಯಾಗಿ ಹೇಗೆ ಉಡಬೇಕು ಅಂತ ನಾನು ತೋರಿಸ್ತೀನಿ ಇವಾಗ. ಬನ್ನಿ ಹಾಗಾದರೆ, ಹೆಲ್ಪ್ ಮಾಡ್ತೀನಿ. ಜಸ್ಟ್ ಈಗ ಅವಿಲ್ಲ ಹೆಲ್ಪ್ ಹಾಗೆ ಸಿಗಿಸ್ಕೊಡಿ. ಇಂಥ ಹೈಟ್ ಇರೋರಿಗೆ ಆ್ಯಕ್ಚುಲಿ ನಾವು ಹೇಳ್ತಾ ಹೋಗಿ ಹೇಗೆ ತುಂಬ ಸಿಂಪಲ್ ಆಗಿ ಹೈಟ್ ಇರೋದು ಚೂಸ್ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ಮಾಡೆಲ್ ಬಂದು ಐ ಥಿಂಕ್ ಎಷ್ಟು ಹೈಟ್ ಇದ್ದೀರಾ? 8. ಓಕೆ. ಸೊ ರೇಷ್ಮೆ ಸ್ಯಾರಿನಲ್ಲಿ ತುಂಬ ಸತಿ ನಮಗೆ ಈ ಹೈಟ್ ಇರೋರಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಂ, ನೀವೇ ಮಾತಾಡಿ. ಸೊ ಹೇಗೆ ನೀವು ಸಾರಿ ಸುಡ್ಬೇಕಾದ್ರೆ ಏನು ಮಾಡ್ತೀರಾ? ಸೊ ಏನೇನು ಟಿಪ್ಸ್ ಫಾಲೋ ಮಾಡ್ತೀರಾ ಜೆನ್ಸಿ ಹುಡುಗಿಯಾಗಿ? ನನ್ನ ಹೈಟ್ ಇರೋದ್ರಿಂದ ಸ್ಯಾರಿ ಸ್ವಲ್ಪ ಪ್ರಾಬ್ಲಮ್ ಅನ್ಸುತ್ತೆ, ಲೆಂತ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಕ್ ನಾನು ಚೂಸ್ ಮಾಡೋದು ಸ್ವಲ್ಪ ತುಂಬ ಕಡಿಮೆ ಸ್ಯಾರೀಸು. ಸೊ ಇವರು ಡಿಫ್ರೆಂಟಾಗಿ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಹೇಗೆ ಬರುತ್ತೆ ಔಟ್ಪುಟ್ ಅಂತ ಹೇಳಿ. ಸೊ ಫ್ಯಾನ್ಸಿ ಸಾರೀಸ್ ಇಷ್ಟಪಡ್ತೀರಾ? ಯಾವ ಥರ ಸಾರೀಸ್? ಡೆಫಿನೆಟ್ಲಿ ಫ್ಯಾನ್ಸಿ ಸ್ಯಾರೀಸ್ ಇಷ್ಟ, ಮತ್ತು ಸಿಲ್ಕ್ ಅಂದರೆ ತುಂಬ ಇಷ್ಟ ನನಗೆ. ಓಕೆ. ಸೊ ಇಲ್ಲೊಂದು ಪಿನ್ ಹಾಕ್ಕೊಳ್ಬೇಕು ಹಾಗೆ. ನನಗೆ ಸೊ ಈಗ ಜೆನ್ಸಿ ಹುಡುಗಿರೆಲ್ಲ ಟ್ರೆಡಿಷನಲ್ ಸಾರಿ ಇಷ್ಟಪಡಲ್ವಾ ನಿಮ್ಮ ಪ್ರಕಾರ? ಟ್ರೆಡಿಷನಲ್ಕಿನ್ನ ಲೈಕ್ ಈ ಥರ ಸ್ಯಾರೀಸ್ನ ತುಂಬ ಇಷ್ಟ. ಇಂಡೋ ವೆಸ್ಟರ್ನ್ ಲುಕ್. ಇಂಡೋ ವೆಸ್ಟರ್ನ್. ಸೊ ಇಂಡೋ ವೆಸ್ಟರ್ನ್ ಲುಕ್ಕನ್ನೇ ಜಾಸ್ತಿ ಇಷ್ಟಪಡ್ತಾರೆ ಅಂತೀರಾ? ಅದನ್ನ ಡಿಫ್ರೆಂಟಾಗಿ ಹಾಕೊಳ್ಳೋಕೆ ಇನ್ನೂ ಇಷ್ಟ ಆಗುತ್ತೆ ನಮಗೆ. ಹಾಂ. ನಾರ್ಮಲ್ ಸೆರ್ಗು, ಸಿಂಗಲ್ ಪಿನ್ನು ಅಂಥದ್ದೆಲ್ಲ ಅದಕ್ಕಿಂತ ಅದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಏನೋ ವೇರ್ ಮಾಡಿದ್ರೆ ಲೈಕ್ ಖುಷಿ ಆಗುತ್ತೆ. ಸೊ ಯಾವತ್ತಾದ್ರೂ ಸ್ಯಾರಿ ಉಟ್ಬೇಕಂದ್ರೆ ಹಾಗೆ ಪಿನ್ ಮಾಡ್ಕೊಳ್ಬೇಕಾದ್ರೂ ಸೆಕ್ಯೂರ್ ಮಾಡಬೇಕು. ಮಾಡಮ್ಮ. ಸೊ ಫಸ್ಟ್ ತಗೊಳ್ಳೋ ಪ್ರಿಂಟ್ ಯಾವತ್ತು ದೊಡ್ಡದಾಗಿರಬೇಕು. ತಗೊಳ್ಬೇಕಂದ್ರೆ ನಾಭಿಯಿಂದ ಡೈರೆಕ್ಟಾಗಿ ನಮಗೆ ಲೈನ್ ಕಾಣಿಸಿದ್ರೆ ಅದು ಸ್ಯಾರಿ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದೆಲ್ಲ ನೀಟಾಗಿ ಹೆಚ್ಚು ಕಮ್ಮಿ ಇಲ್ಲ, ನೀಟಾಗಿ ಮಾಡ್ಕೊಳ್ಬೇಕು. ಪಿನ್ನಿಂದ ಸೆಕ್ಯೂರ್ ಮಾಡಬೇಕು. ಬ್ಲೌಸ್ಗಳು ಈಗೇನು ಮಿಸ್ ಮ್ಯಾಚ್ ಆದರೂ ಓಕೆ, ಯಾಕಂದರೆ ಫ್ಯಾಷನಲ್ಲಿ ಮಿಸ್ ಮ್ಯಾಚ್ ಬ್ಲೌಸ್ ಹಾಕೋದೆ ಫ್ಯಾಷನ್ ಈಗ. ಸೊ ಒಳಗಡೆಯಿಂದ ನಮಗೆ ಪಿನ್ ಬೇಕು ಅಂದರೆ ಇಲ್ಲಿಂದ ದೊಡ್ಡದೊಂದು ಪಿನ್ ತಗೊಂಡು ಹಾಕ್ಕೊಳ್ಬೇಕು. ಸೊ ಈ ಥರ ಇದ್ದಿರೋದನ್ನ ಬೆಲ್ಟ್. ಸೊ ಇದನ್ನ ನೀಟಾಗಿ ಹೀಗೆ ಹೆಲ್ಪ್ ಮಾಡ್ತೀನಿ ನಿಮಗೆ. ಬೆಲ್ಟ್ ಹಾಕ್ತೀವಲ್ಲ, ಹಾಂ, ಬೆಲ್ಟ್ ಹಾಕ್ಬಿಡಿ. ಸೊ ನೋಡಿದ್ರಲ್ಲ ಜೆನ್ಸಿ ಸ್ಟೈಲಿಂಗ್ ಯಾವ್ಯಾವ ಥರ ಫ್ಯಾನ್ಸಿ ಸ್ಯಾರೀಸಲ್ಲಿ ಮಾಡ್ಬೋದು ಅಂತ. ಸೊ ಎಲ್ಲದಕ್ಕೂ ಬೆಲ್ಟ್ ಬಳಸ್ತಾರೆ. ಅದಕ್ಕೆ ಟ್ರೆಡಿಷನಲ್ ಬೆಲ್ಟ್ಗಳೇ ಬೇಕಾಗಿಲ್ಲ, ಅದಕ್ಕೆ ವೆಸ್ಟರ್ನ್ ಪ್ಯಾಂಟ್ ಸಿಗೋಕ್ಕಂಥ ಸ್ಟೇಟ್ಮೆಂಟ್ಸ್ ಬೆಲ್ಟ್ಗಳು ಸಿಗುತ್ತೆ. ಆ ಬೆಲ್ಟ್ಗಳನ್ನು ಯೂಸ್ ಮಾಡ್ಬೋದು. ಸ್ಟೈಲಿಶಾಗಿ ಕಾಣುತ್ತೆ, ಸ್ಟೈಲಿಶಾಗಿ ನೋಡ್ಬೋದು. ಇಲ್ಲೇ ಒಂದು ಫ್ಯಾಷನ್ ಪೋಸ್ ಕೊಡ್ತಾ ಇದ್ದಾರೆ. ಓಕೆ.
ಈಗ ನೆಕ್ಸ್ಟ್ ಸ್ಟೈಲಿಂಗ್ ತೋರಿಸಿ ಮಿಸಸ್ ರೆಡ್ಡಿ. ಇದೇ ಇದನ್ನ ಇಲ್ಲಿ ಪಿನ್ ಓಪನ್ ಮಾಡಬೇಕು. ನಂತರ ನೀವು ಏನು ಮಾಡ್ತಾ ಇದ್ದೀರಾ? ನಾನು ನರ್ಸಿಂಗ್ ಆಫೀಸರ್ ಬೈ ಪ್ರೊಫೆಷನ್. ಓಕೆ, ಮಾಡಲಿಂಗ್ ಏನು ಇಂಟ್ರೆಸ್ಟು ನಿಮಗೆ? ದಿಸ್ ಈಸ್ ಮೈ ಪ್ಯಾಷನ್, ಮಾಡಲಿಂಗ್. ಸೊ ಹಾಗಾಗಿ ನಾನು ಇದನ್ನು ಚೂಸ್ ಮಾಡ್ಕೊಂಡಿದ್ದೀನಿ. ಮೇಯ್ನ್ ನನ್ನ ಹೈಟ್ ಇರೋದ್ರಿಂದ ನಾನು ಯಾಕೆ ಮಾಡಲಿಂಗ್ ಮಾಡಬಾರ್ದು, ಈ ಥರ ಸೊ ಹಾಗಾಗಿ ನಾನು ಮಾಡಲಿಂಗ್ ಚೂಸ್ ಮಾಡಿಕೊಂಡೆ. ಓಕೆ, ಮತ್ತು ಜೆನ್ಸಿ ಹುಡುಗಿರಿಗೆ ಏನು ಟಿಪ್ಸ್ ಕೊಡ್ತೀರಾ ಸಾರಿ ವೇರಿಂಗಿಗೆ? ಏನಾದರೂ ನಿಮ್ಮ ಪ್ರಕಾರ ಕೊಡೋದಾದರೆ ಹುಡುಗಿರಿಗೆ ಏನು ಟಿಪ್ಸ್ ಕೊಡ್ತೀರಾ ನೀವು ಬೀಯಿಂಗ್ ಎ ಮಾಡೆಲ್? ಲೈಕ್ ಯಾವಾಗಲೂ ಕಾನ್ಫಿಡೆಂಟ್ ಆಗಿರಬೇಕು. ಆ್ಯಂಡ್ ಕೆಲವರು ತುಂಬ ಯೋಚನೆ ಮಾಡ್ತಾರೆ, ನಾನು ತುಂಬ ದಪ್ಪ ಇದ್ದೀನಿ, ನಾನು ಬ್ಲ್ಯಾಕ್ ಇದ್ದೀನಿ, ನನಗೆ ಇದೆಲ್ಲ ಸೂಟ್ ಆಗಲ್ಲ. ಮೇಯ್ನ್ ಬೇಕಾಗಿರೋದು ಟ್ಯಾಲೆಂಟ್ ಆ್ಯಂಡ್ ಕಾನ್ಫಿಡೆಂಟ್. ಇದು ಇದ್ದರೆ ಸಾಕು, ಲೈಕ್ ನಿಮ್ಮ ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ನಾನು ಇಷ್ಟೇ ಹೇಳೋದು, ಲೈಕ್ ನೀವು ಹೇಗಿದ್ದೀರಾ ಅದನ್ನು ನೀವು ತೋರಿಸಿ. ನಾನು ಹೀಗೆ ಇರಬೇಕು, ನಾನು ಹಾಗೆ ಇರಬೇಕು, ನಾನು ಈ ಥರ ಇದ್ದೀನಿ, ನೋ, ಅದು ಬೇಡ, ಇಷ್ಟೇ ಹೇಳ್ತೀನಿ. ಹೌದಾ, ನೋಡಿದ್ರಾ ಅವ್ರ ಟಿಪ್ಸು? ಅವರು ಹೇಳೋದು ಪ್ರಕಾರ ಕಾನ್ಫಿಡೆಂಟ್ ಆಗಿರಬೇಕು. ಓಕೆ, ಸೊ ಈಗ ಆಲ್ರೆಡಿ ಸೆಕೆಂಡ್ ಸ್ಟೈಲಿಂಗ್ ಮಾಡಿದ್ದಾರೆ. ಏನು ಈ ಸ್ಟೈಲಿಂಗ್ ಹೆಸರೇನು ಮಿಸಸ್ ರೆಡ್ಡಿ ಅವರೇ? ಇದಕ್ಕೂ ಒಂದೊಂದು ಸ್ಟೈಲಿಂಗ್ ಹೆಸರುಗಳಿಲ್ಲ ಇರಲ್ಲ ರೀ, ನಾವೇ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸಮ್ ಟೈಮ್ಸ್ ಹೇರ್ ಕಟ್ಸ್ ಆಗಿ ಒಂದು ರೀತಿಯ ಸ್ಟೈಲಿಂಗು. ಇಲ್ಲೊಂದು ಪಿನ್ ಸೆಕ್ಯೂರ್ ಮಾಡಿದ್ರೆ, ಇಲ್ಲೊಂದು ಪಿನ್ ಸೆಕ್ಯೂರ್ ಮಾಡಿದ್ರೆ ಇದು ಸ್ವಲ್ಪ ಗುಜರಾತಿ ಸ್ಟೈಲ್ ಅಂತಾರಲ್ಲ ಆ ರೀತಿಯೇ ಕಾಣುತ್ತದು. ಈ ಗುಜರಾತಿ ಸ್ಟೈಲ್ ಮಾಡಿದಾಗ ನಾವು ಈ ಸೈಡಿಂದ ತಗೊಳ್ತೀವಿ, ಬಲ್ಗಡೆಯಿಂದ ತಗೊಳ್ತೀವಿ ಅನ್ಸುತ್ತೆ. ಇವರು ಎಡಗಡೆಯಿಂದ ತೊಗೊಂಡಿದ್ದಾರೆ ಅಷ್ಟೇ. ಸ್ವಲ್ಪ ಈಗ ಹೇಗಾಗಿದೆ ಅಂದರೆ ಸಾರಿ ಡ್ರೇಪಿಂಗು ಸ್ಟೈಲಿಂಗ್ ಮಾಡೋದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸಾರಿ ಡ್ರೇಪಿಸ್ಟ್ಗಳು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಡಿಫ್ರೆಂಟ್ ಒಂದೇ ಸೀರೆಲ್ಲೇ ನಾನಾ ರೀತಿ ಉಡಿಸ್ಬೋದು. ಸೊ ಈಗ ಎರಡನೇ ಸ್ಟೈಲಿಂಗ್ ತೋರಿಸಿದ್ದಾರೆ, ಜಸ್ಟ್ ಪೋಸ್. ಸೊ ಸ್ಟೈಲಿಂಗ್ ಎರಡು ಸ್ಟೈಲಿಂಗ್ ತೋರಿಸಿದ್ರಿ. ಎಸ್, ಇನ್ನು ಮೂರನೇದೊಂದು ಬೇಕಿದೆ. ಯಾವ ರೀತಿ ತೋರಿಸ್ತೀರಾ? ಇದನ್ನೇ ತುಂಬ ಈಸಿ. ಸೆರಗನ್ನು ಚೇಂಜ್ ಎಷ್ಟು ಥರ ಆದ್ರೇನು ವೆರೈಟಿಯಾಗಿ ಮಾಡಿಕೊಂಡ್ರೆ ತುಂಬ ಸಿಂಪಲ್ ಆಗಿ ತೋರಿಸಿ ನಮಗೆ. ಹಾಂ, ಯಾಕಂದರೆ ತುಂಬ ಕಾಂಪ್ಲಿಕೇಟೆಡ್ ಆದಷ್ಟು ಉಟ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ, ಕನ್ಫ್ಯೂಸ್ ಆಗಿಬಿಡ್ತಾರೆ. ಸೊ ತೀರಾ ಸಿಂಪಲ್ ಆಗಿದ್ರೆ ಉಟ್ಕೊಳ್ಳೋಕೆ ಈಸಿ ಆಗತ್ತೆ. ಏನಂತೀರ್ರಿ ನೀವು? ಏನಂತೀರಾ? ಹೌದು ಅಲ್ವಾ? ನಾವು ಈ ಥರ ಸ್ಯಾರೀಸಲ್ಲಿ ಅಂದರೆ ನಮ್ಮ ಅಮ್ಮನ ಸ್ಯಾರಿಗಳೆಲ್ಲ ಎತ್ಬಿಟ್ಟಿದ್ದಾರೆ, ಎಲ್ಲ ಮಾಡ್ಕೊಬೋದು ಮೇನ್ ಜೆಂಟ್ಸಿಸ್ಗೆ. ಸೊ ಡಿಫ್ರೆಂಟಾಗಿ ಎಲ್ಲ ಹಾಕೊಬೋದು. ಹೌದೌದು. ಸೊ ಈ ಹುಡುಗಿ ಹೈಟ್ ಇದ್ದಿರೋದಕ್ಕೆ ಆ್ಯಕ್ಚುಲಿ ಪಲ್ಲು ತಗೊಳ್ಬೇಕಂದ್ರೆ ತುಂಬ ಶಾರ್ಟ್ ಬಂದಿದೆ. ಸೊ ಹೊಲ್ಡಿಡಿಯ ಯಾ ಇದನ್ನ ಇನ್ನೊಂದು ವೇಸ್ಕೋಟ್ಸ್ ಥರ, ಯಾ ಹೌದಲ್ವಾ? ವೇಸ್ಕೋಟ್ಸ್ ಥರ ಹೊಲ್ಸ್ಕೊಳ್ಳೋ ಕತೆ ಇರಲ್ಲ. ಹೌದು. ಹಾಗೆ ಸ್ಯಾರಿನಲ್ಲಿನೇ ವೇಸ್ಟ್ ಕೋಟು ಈ ಥರ ಮಾಡ್ಕೊಳ್ಬೋದು. ಇಲ್ಲೊಂದು ಪಿನ್ನಲ್ಲಿ ಸೆಕ್ಯೂರ್ ಮಾಡಿ, ಸೊ ಇದು ಸಮಥಿಂಗ್ ವೇಸ್ಟ್ ಕೋಟ್ಸ್ ಥರನೂ ಕಾಣಿಸುತ್ತೆ, ಸ್ವಲ್ಪ ಗ್ಲಾಮರಸ್ ಆಗಿ ಕಾಣಿಸುತ್ತೆ. ಸಾರಿ ರೀತಿ ಕಾಣಿಸೋದಿಲ್ಲ. ಸಾರಿಯನ್ನೇ ಸಾರಿ ರೀತಿ ಉಟ್ಕೊಳ್ದಲ್ಲೇ ಇರೋದೇ ಡಿಫ್ರೆಂಟ್ ಸಾರಿ ಸ್ಟೈಲಿಂಗ್ ಅಂತ ಹೇಳ್ಬೋದು. ಸೊ ಇಲ್ಲೊಂದು ಬೇಕು ಅಲ್ಲಿ ಪರವಾಗಿಲ್ಲ, ಅದು ಪರವಾಗಿಲ್ಲ. ಜಸ್ಟ್ ಒಂದು ಫ್ಯಾಷನ್ ವಾಕ್ ಮಾಡ್ತೀರಾ? ಒಂದು ಬ್ಲೌಸ್ ಜೊತೆ ಇದೇನು ಮ್ಯಾಚಿಂಗ್ ಬ್ಲೌಸ್ ಅಲ್ಲ ಆ್ಯಕ್ಚುಲಿ, ಅದ್ರ ಜೊತೆ ಸಾರಿಯನ್ನೇ ಈ ಥರ ಕೋಟ್ ಥರ ವೇಸ್ಟ್ ಕೋಟ್ ಥರ ಸ್ಟೈಲಿಂಗ್ ಮಾಡಿದ್ದಾರೆ. ಹೇಗೆ ಕಾಣಿಸ್ತಿದೆ ನೋಡಿ. ಜಸ್ಟ್ ಡಿಫ್ರೆಂಟ್ ಪೋಸ್ ಕೊಟ್ಟರೆ ಹೇಗೆ ಕಾಣಿಸುತ್ತೆ ನೋಡೋಣವಾ? ಟ್ರೆಡಿಷನಲ್ ಬ್ಲೌಸು, ಅದರ ಜೊತೆ ಕಾನ್ಫಿಡೆನ್ಸ್.
ಥ್ಯಾಂಕ್ ಯು ಮಿಸಸ್ ರೆಡ್ಡಿ ಅವರೇ, ಥ್ಯಾಂಕ್ ಯು ವೆರಿ so ಮಚ್, much ಥ್ಯಾಂಕ್ ಯು, for this opportunity. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ಹೇಗೆಲ್ಲ ಡಿಫ್ರೆಂಟಾಗಿ ಸಾರಿ ಡ್ರೇಪಿಂಗ್ ಮಾಡ್ಬೋದು, ಅದರಲ್ಲೂ ಜೆನ್ಸಿ ಹುಡುಗಿರು ಹೇಗೆ ಡಿಫ್ರೆಂಟಾಗಿ ಸಾರಿ ಡ್ರೇಪಿಂಗು ಮಾಡಬಹುದು, ಹೇಗೆ ಸ್ಟೈಲಿಂಗಿಂದ ಹೇಗೆಲ್ಲ ಕಾಣಿಸ್ಬೋದು ಡಿಫ್ರೆಂಟಾಗಿ. ಸೊ ಇಂತಹ ಮತ್ತಷ್ಟು ಫ್ಯಾಷನ್ ಟಿಪ್ಸ್ಗಳಿಗಾಗಿ, ಮಾಹಿತಿಗಾಗಿ ವಿಶ್ವವಾಣಿ ಟಿವಿ ಸ್ಪೆಷಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.